ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಒಂದು ಅಫಿಷಿಯಲ್ ಗ್ರ್ಯಾಂಡ್ ಫಿನಾಲ್ ಇನ್ನೇನು ಕೇವಲ 5 ಗಂಟೆಗಳಲ್ಲಿ ಅದ್ದೂರಿಯಾಗಿ ನಡೆಯಲಿದೆ ಅಂತ ಹೇಳ್ಬೋದು. ಯಾರ್ಯಾರೆಲ್ಲ ಫಿನಾಲೆ ನೋಡಲು ವೇಟ್ ಮಾಡ್ತಾ ಇದ್ದಾರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇವತ್ತು ಬೆಳಿಗ್ಗೆ 10 ಗಂಟೆಗೆ ವೋಟಿಂಗ್ ಲೈನ್ಸ್ಗಳು ಕೂಡ ಕ್ಲೋಸ್ ಆಗಿವೆ. ಬಿಗ್ ಬಾಸ್ ಟೀಮ್ಗೆ ಈಗ ಗೊತ್ತು ಯಾರು ವಿನ್ನರ್ ಅಂತ. ಆದ್ರೆ ಈಗ ಅಫಿಷಿಯಲ್ ಆಗಿ ವಿನ್ನರ್ ನಮ್ಮ ಕಿಚ್ಚ ಸುದೀಪ್ ಅವರು ಅನೌನ್ಸ್ಮೆಂಟ್ ಮಾಡಿರ್ಬೇಕು. ನಾವೆಲ್ಲರೂ ಕೂಡ ಈ ಒಂದು ಸೀಸನ್ ಅಫಿಷಿಯಲ್ ವಿನ್ನರ್ ಯಾರು ಅಂತ ಕಾಯ್ಬೇಕಾಗ್ತದೆ ಅಂತ ಹೇಳ್ಬೋದು. ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋದಾದ್ರೆ, ಒಟ್ಟಾರೆಗೆ 6 ಜನ ಕಂಟೆಸ್ಟೆಂಟ್ ಉಳಿದುಕೊಂಡಿದ್ದಾರೆ. ಒಂದು 3 ಜನ ಮೇಲ್ ಕಂಟೆಸ್ಟೆಂಟ್, ಅದರ ಜೊತೆಗೆ 3 ಜನ ಫಿಮೇಲ್ ಕಂಟೆಸ್ಟೆಂಟ್ ಗಳು ಇದ್ದಾರೆ ಅಂತ ಹೇಳ್ಬೋದು. ಹಾಗಾದ್ರೆ ಈ ಒಂದು ಸೀಸನ್ ನ ಒಂದು ರೀತಿಯಾಗಿ ಕಂಪ್ಲೀಟ್ ಆಗಿ ನೋಡಿದಂತ ನಾನು ಒಂದು ರೀತಿಯಾಗಿ ಈ ಒಂದು ಸೀಸನ್ ವಿನ್ನರ್ ಪ್ರಿಡಿಕ್ಷನ್, ಅದರ ಜೊತೆಗೆ ರನ್ನರ್ ಅಪ್ ಯಾರು ಆಗ್ಬೋದು ಅನ್ನುವಂತಹ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೀವು ಕೂಡ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. 6 ಜನರ ಪೊಸಿಷನ್ ಯಾವೆಲ್ಲ ಸ್ಥಾನದಲ್ಲಿ ಇರಬೇಕಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈಗ ನಾನು ಕೂಡ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋದಾದ್ರೆ, ಮೊದಲನೇದಾಗಿ ನನ್ನ ಪ್ರಕಾರ 6ನೇ ಸ್ಥಾನ ಯಾರಿಗೆ ಹೋಗ್ಬೇಕು ಅಂತ ನೋಡ್ತಾ ಹೋಗೋದಾದ್ರೆ, ಟಾಪ್ 6 ಕಂಟೆಸ್ಟೆಂಟ್ ನನ್ನ ಪ್ರಕಾರ ಅದು ಬೇರೆ ಯಾರು ಅಲ್ಲ, ಧನುಷ್ ಗೌಡ ಅಂತಾನೆ ಹೇಳ್ಬೋದು. ಒಂದು ಜನರ ಸಪೋರ್ಟ್ ಆಗಿರ್ಬೋದು, ಬಿಗ್ ಬಾಸ್ ಮನೆಯಲ್ಲಿ ಆಡಿದ ಆಟ ಆಗಿರ್ಬೋದು, ಎಲ್ಲವನ್ನು ಕೂಡ ಗಮನಿಸಿ ನೋಡಿದಾಗ ನನ್ನ ಪ್ರಕಾರ ಒಂದು ಟಾಪ್ 6 ಕಂಟೆಸ್ಟೆಂಟ್ ಆಗಿ ನಮ್ಮ ಧನುಷ್ ಗೌಡ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ, ಟಾಪ್ 5 ಕಂಟೆಸ್ಟೆಂಟ್ ಅಂದ್ರೆ 5ನೇ ಪೊಸಿಷನ್ಗೆ ಯಾರು ಇರ್ತಾರೆ ಅಂತ ನೋಡ್ತಾ ಹೋದಾದ್ರೆ, ನನ್ನ ಪ್ರಕಾರ ಅದು ಬೇರೆ ಯಾರು ಅಲ್ಲ, ಮ್ಯೂಟೆಂಟ್ ರಘು ಅಂತಾನೆ ಹೇಳ್ಬೋದು. ನನ್ನ ಪ್ರಕಾರ 5ನೇ ಪೊಸಿಷನ್ಗೆ ನಮ್ಮ ಮ್ಯೂಟೆಂಟ್ ರಘು ಅವರು ತುಂಬಾನೇ ಸೂಕ್ತವಾಗಿ ಇದ್ದಾರೆ ಅಂತಾನೆ ಹೇಳ್ಬೋದು. ಒಂದು ವೋಟಿಂಗ್ ರಿಸಲ್ಟ್ ಆಗಿರ್ಬೋದು, ಅವರಿಗೆ ಸಿಗ್ತಾ ಇರುವಂತಹ ಜನರ ಸಪೋರ್ಟ್ ಆಗಿರ್ಬೋದು, ಅವರು ಬಿಗ್ ಬಾಸ್ ಮನೆಯಲ್ಲಿ ಆಡಿ ಟಾಸ್ಕ್ ಗಳನ್ನ ಆಡಿರ್ಬೋದು, ವ್ಯಕ್ತಿತ್ವ ಆಗಿರ್ಬೋದು, ಎಲ್ಲವನ್ನು ಕೂಡ ಕನ್ಸಿಡರ್ ಮಾಡಿದ್ರೆ ನನ್ನ ಪ್ರಕಾರ 5ನೇ ಸ್ಥಾನದಲ್ಲಿ ಮ್ಯೂಟೆಂಟ್ ರಘು ಅವರು ಬರಬೇಕು ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ, 4ನೇ ಸ್ಥಾನದಲ್ಲಿ ಯಾರು ಇರಬೇಕು ಅಂತ ನೋಡ್ತಾ ಹೋಗೋದಾದ್ರೆ, ಅದು ಬೇರೆ ಯಾರು ಅಲ್ಲ, ಕಾವ್ಯ ಶೈವ ಅಂತಾನೆ ಹೇಳ್ಬೋದು. ಕಾವ್ಯ ಶೈವ ಅವರಿಗೆ ಒಂದು ರೀತಿಯಾಗಿ ವೋಟಿಂಗ್ ರಿಸಲ್ಟ್ ನ ಪ್ರಕಾರ ನೋಡ್ಲಿಕ್ಕೆ ಹೋದ್ರೆ ಅವರು ಟಾಪ್ 3 ಇಲ್ಲಿ ಇರಬೇಕು. ಆದ್ರೆ ಒಂದು ರೀತಿಯಾಗಿ ಬಿಗ್ ಬಾಸ್ ಮನೆಯ ಆಟ ಆಗಿರ್ಬೋದು, ಟಾಸ್ಕ್ ಆಗಿರ್ಬೋದು, ವ್ಯಕ್ತಿತ್ವ ಆಗಿರ್ಬೋದು, ಜನರಿಗೆ ಸಿಗ್ತಾ ಇರುವಂತಹ ಒಂದು ಸಪೋರ್ಟ್ ಎಲ್ಲವನ್ನು ಕೂಡ ನೋಡ್ತಾ ಹೋಗೋದಾದ್ರೆ, ನನ್ನ ಪ್ರಕಾರ 4ನೇ ಸ್ಥಾನದಲ್ಲಿ ಕಾವ್ಯ ಅವರು ತುಂಬಾನೇ ಡಿಸರ್ವಿಂಗ್ ಆಗಿ ಇದ್ದಾರೆ ಅಂತ ಹೇಳ್ಬೋದು. ಇನ್ನು 3ನೇ ಸ್ಥಾನದಲ್ಲಿ ನೋಡ್ತಾ ಹೋಗೋದಾದ್ರೆ, ನನ್ನ ಪ್ರಕಾರ ಒಂದು ರೀತಿಯಾಗಿದ್ದು ರಕ್ಷಿತಾ ಶೆಟ್ಟಿ ಅಂತಾನೆ ಹೇಳ್ಬೋದು. ರಕ್ಷಿತಾ ಶೆಟ್ಟಿ ಅವರಿಗೂ ಕೂಡ ಫಿಮೇಲ್ ಕಂಟೆಸ್ಟೆಂಟ್ ಅಲ್ಲಿ ಅತಿ ಹೆಚ್ಚು ಜನರ ಸಪೋರ್ಟ್ ಇದ್ರು ಕೂಡ ಬಿಗ್ ಬಾಸ್ ಮನೆ ಆಟ ಅಂತ ಬಂದಾಗ ಇವರಿಗಿಂತ ಒಂದು ರೀತಿಯಾಗಿ ಅಶ್ವಿನಿ ಗೌಡ ಅವರು ತುಂಬಾನೇ ಬೆಟರ್ ಕಂಟೆಸ್ಟೆಂಟ್ ಆಗಿ ಕಾಣ್ತಾ ಇದ್ದಾರೆ. ಆ ಒಂದು ಕಾರಣದಿಂದಾಗಿ ಇವರಿಬ್ಬರಿಗೂ ಕೂಡ ಕಂಪೇರ್ ಮಾಡಿ ನೋಡಿದಾಗ 3ನೇ ಸ್ಥಾನ ನನ್ನ ಪ್ರಕಾರ ರಕ್ಷಿತಾ ಶೆಟ್ಟಿಗೆ ಬರಬೇಕು. ಒಂದು ರೀತಿಯಾಗಿ ಜನರ ಸಪೋರ್ಟ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ. ಅಶ್ವಿನಿ ಗೌಡ ಅವ್ರಿಗಿಂತಲೂ ಕೂಡ ಜನರ ಸಪೋರ್ಟ್ ತುಂಬಾನೇ ಚೆನ್ನಾಗಿದೆ. ಆದ್ರೆ ಬಿಗ್ ಬಾಸ್ ಆಟದಲ್ಲಿ ವ್ಯಕ್ತಿತ್ವ ಅಂತ ಬಂದಾಗ, ಒಂದು ರೀತಿಯಾಗಿ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ, ಒಂದು ಸ್ಟ್ಯಾಂಡರ್ಡ್ ನ ತೆಗೆದುಕೊಳ್ಳುವುದು ಅಂತ ಬಂದಾಗ, ಪ್ರತಿಯೊಂದು ವಿಷಯಗಳನ್ನ ಅಬ್ಸರ್ವ್ ಮಾಡಿ ನೋಡಿದಾಗ ನನ್ನ ಪ್ರಕಾರ ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿ ಅವ್ರಿಗಿಂತ ಬೆಟರ್ ಆಗಿರೋದ್ರಿಂದ 3ನೇ ಸ್ಥಾನದಲ್ಲಿ ಅಂದ್ರೆ ಟಾಪ್ 3 ಕಂಟೆಸ್ಟೆಂಟ್ ಆಗಿ ರಕ್ಷಿತಾ ಶೆಟ್ಟಿ ಅವರು ಇರಬೇಕು. ಅದರ ಜೊತೆಗೆ ಟಾಪ್ 2 ಕಂಟೆಸ್ಟೆಂಟ್ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ರನ್ನರ್ ಅಪ್ ಆಗಿ ಅದು ಅಶ್ವಿನಿ ಗೌಡ ಅವರು ಇರ್ಬೇಕಂತ ನನಗೆ ಅನಿಸುತ್ತೆ. ಆದ್ರೆ ಒಂದು ರೀತಿಯಾಗಿ ನೋಡ್ತಾ ಹೋದಾದ್ರೆ, ನಮ್ಮ ಅಶ್ವಿನಿ ಗೌಡ ಅವರಿಗೆ ರಕ್ಷಿತಾ ಶೆಟ್ಟಿ ಅವ್ರಿಗಿಂತ ಸ್ವಲ್ಪ ಮಟ್ಟಿಗೆ ವೋಟಿಂಗ್ ರಿಸಲ್ಟ್ ಅಲ್ಲಿ ಕಡಿಮೆ ಬಂದ್ರು ಕೂಡ ಒಂದು ಬಿಗ್ ಬಾಸ್ ಸೀಸನ್ ಅಂತ ಕಂಪ್ಲೀಟ್ ಆಗಿ ತೆಗೆದುಕೊಂಡ್ರೆ ನಮ್ಮ ಅಶ್ವಿನಿ ಗೌಡ ಅವರ ಈ ಒಂದು ಪಾತ್ರ ಈ ಒಂದು ಸೀಸನ್ ಹಿಟ್ ಆಗಲು ಅವರ ಪಾತ್ರ ತುಂಬಾನೇ ಮುಖ್ಯ ಆಗ್ತದೆ. ಒಂದು ರೀತಿಯಾಗಿ ಅವರು ಟಾಸ್ಕ್ ಗಳನ್ನ ಆಡಿರೋದಾಗಿರ್ಬೋದು, ಒಂದು ರೀತಿಯಾಗಿ ಎನರ್ಜೆಟಿಕ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ಒಂದು ರೀತಿಯಾಗಿ ಅವರು ಅಶ್ವಿನಿ ಗೌಡ ಅವರನ್ನು ಹೊರತುಪಡಿಸಿ ಸೀಸನ್ ಅನ್ನ ತೆಗೆದು ನೋಡಿದ್ರೆ ಒಂದು ರೀತಿಯಾಗಿ ಬೇರೆನೆ ಒಂದು ಸೀಸನ್ ಪೋಟ್ರೆ ಆಗೋ ತರ ಕಾಣ್ತಾ ಇತ್ತು. ಅವ್ರು ಇದ್ದಿದ್ದರಿಂದಲೇ ಈ ರೀತಿಯಾಗಿ ನಮ್ಮ ಬಿಗ್ ಬಾಸ್ ಸೀಸನ್ 12 ಮೂಡಲಿಕ್ಕೆ ಕಾರಣ ಆಗಿರೋದ್ರಿಂದ ನನ್ನ ಪ್ರಕಾರ ರನ್ನರ್ ಅಪ್ ಆಗಿ ಅಶ್ವಿನಿ ಗೌಡ ಅವರು ಇರಬೇಕು ಅಂತ ಹೇಳ್ಬೋದು. ಅದರ ಜೊತೆಗೆ ಇನ್ನು ವಿನ್ನರ್ ಯಾರು ಅಂತ ನೋಡ್ತಾ ಹೋಗೋದಾದ್ರೆ, ಅದು ಆಲ್ವೇಸ್ ಗಿಲ್ಲಿ ಅಂತ ಹೇಳ್ಬೋದು. ಯಾಕಂದ್ರೆ ಅವರಿಗೆ ಜನರ ಸಪೋರ್ಟ್ ಆಗಿರ್ಬೋದು, ಆಟವನ್ನು ಆಡಿದ ರೀತಿ ಆಗಿರ್ಬೋದು, ಅವರು ಮಾಡಿದಂತ ಡಿಸಿಷನ್ ಗಳಾಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಟಾಪ್ ನಾಚ್ ಆಗಿರೋದ್ರಿಂದ ವಿನ್ನರ್ ಅನ್ನ ಅಳಗಾಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟರ ಮಟ್ಟಿಗೆ ನಮ್ಮ ಗಿಲ್ಲಿ ಅವರು ಈ ಸೀಸನ್ ವಿನ್ನರ್ ಆಗಲು ತುಂಬಾನೇ ಡಿಸರ್ವಿಂಗ್ ಇದ್ದಾರೆ ಅಂತ ಹೇಳ್ಬೋದು. ನಾನು ಯಾಕೆ ವಿನ್ನರ್ ಆಗಿ ಗಿಲ್ಲಿ ಅವರ ಹಾಗೆ ಅದರ ಜೊತೆಗೆ ಅಶ್ವಿನಿ ಗೌಡ ಅವರನ್ನ ತೆಗೆದುಕೊಂಡೆ ಅಂದ್ರೆ, ಅಕಸ್ಮಾತ್ ನಮ್ಮ ಗಿಲ್ಲಿ ಅವರು ಇಲ್ಲ ಅಂತಿದ್ರು ಕೂಡ ಅಶ್ವಿನಿ ಗೌಡ ಇಷ್ಟೊಂದು ಹೈಪ್ ಆಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅಕಸ್ಮಾತ್ ನಮ್ಮ ಅಶ್ವಿನಿ ಗೌಡ ಅವರು ಕೂಡ ಇಲ್ಲ ಅಂದ್ರೆ ನಮ್ಮ ಗಿಲ್ಲಿ ಅವ್ರದ್ದು ಇಷ್ಟೊಂದು ಹವಾ ಆಗ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಆ ಒಂದು ಕಾರಣದಿಂದ ಇವರಿಬ್ಬರಿಂದಲೇ ಈ ಒಂದು ಸೀಸನ್ ಇಷ್ಟೊಂದರ ಮಟ್ಟಿಗೆ ಹಿಟ್ ಆಗಲು ಕಾರಣ ಆಗಿರೋದ್ರಿಂದ, ಆ ಒಂದು ಕಾರಣದಿಂದ ನನ್ನ ಪ್ರಕಾರ ವಿನ್ನರ್ ಗಿಲ್ಲಿ, ಅದರ ಜೊತೆಗೆ ರನ್ನರ್ ಅಪ್ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು. ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗ್ಬೇಕು, ಅದರ ಜೊತೆಗೆ ಯಾರು ರನ್ನರ್
ರನ್ನರ್ ಅಪ್ ಆಗಬೇಕು, ಅದರ ಜೊತೆಗೆ 6 ಜನರ ಯಾವೆಲ್ಲ ಪೊಸಿಷನ್ ಅಲ್ಲಿ ಇರಬೇಕೆಂಬುದನ್ನು ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.